ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ವಾಚ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸಾಮಾನ್ಯವಾದಂತಹ ವಾಚ್ ಅಲ್ಲ, ಒಂದು ಬ್ಯೂಟಿಫುಲ್ ಲಕ್ಸುರಿಯಸ್ ಆಗಿರುವಂತಹ ವುಮೆನ್ ವೇರ್ ಮಾಡುವಂತಹ ವಾಚ್ ಇದು. ನಾನು ಇದನ್ನು ತರಿಸ್ಕೊಂಡಿದ್ದು ಅಮೆಝಾನಿಂದ. ಸೊ ನೋಡ್ತಾ ಇದ್ದೀರಲ್ಲ, ಅಮೆಝಾನ್ನಲ್ಲಿ ಎಷ್ಟು ಪ್ರೀಮಿಯಮ್ ಆಗಿ ಸೇಫ್ ಆಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂತ. ಸ್ಟಾರ್ಟಿಂಗ್ ಈ ಪ್ರಾಡಕ್ಟ್ ಬಂದಾಗ ನನಗೆ ಇದರೊಳಗಡೆ ಏನಿರಬಹುದು ಅಂತ ಕುತೂಹಲ ಆಯಿತು, ಬಿಕಾಸ್ ಬಾಕ್ಸ್ ಅಷ್ಟು ದೊಡ್ಡದಾಗಿತ್ತು. ಒಂದು ವಾಚ್ಗೆ ಯಾಕೆ ಇಷ್ಟು ದೊಡ್ಡ ಬಾಕ್ಸ್ ಅಂತ ಅಂದ್ಕೊಂಡೆ, ಬಟ್ ಓಪನ್ ಮಾಡಿದಾಗ ಗೊತ್ತಾಯಿತು ಅದರ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಪ್ಯಾಕೇಜ್ ಅಂತ. ಆ್ಯಂಡ್ ಇದನ್ನು ನೋಡ್ತಾ ಇದ್ದೀರಾ, MRP ಬಂದು 14,999, ದಟ್ ಈಸ್ 15,000. ಬಟ್ ನಾನು ಇದನ್ನು ತಗೊಂಡಿದ್ದು 3,000 ರುಪೀಸ್ಗೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸಿಗೋದು ನಮಗೆ ಒಂದು ಕ್ಯಾರಿ ಬ್ಯಾಗ್. ಇದು ಒಂದು ಸ್ಮಾರ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ನೀವೇನಾದರೂ ಗಿಫ್ಟ್ ಮಾಡಬೇಕಂತಂದರೆ ಇದರೊಳಗಡೆ ಇದನ್ನು ಬಾಕ್ಸ್ನ ಇಟ್ಟು ಗಿಫ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನನಗೊಂದು ಎನ್ವಲಪ್ ಸಿಕ್ಕಿದೆ. ಆ ಎನ್ವಲಪ್ ಒಳಗಡೆ ಏನಿದೆ ಅಂತಲೂ ಸಹ ನೋಡೋಣ. ಒಂದು ಬ್ಯೂಟಿಫುಲ್ ಎನ್ವಲಪ್ ಇದು. ಸೊ ಓಪನ್ ಮಾಡಿದ್ರೆ ಏನಿರಬಹುದು, ಯೂಶಲಿ ಗಿಫ್ಟಿಂಗಿಗೆ ಎನ್ವಲಪ್ ಯೂಸ್ ಮಾಡ್ತೀವಿ. ಈ ಎನ್ವಲಪಲ್ಲಿ ನಮಗೆ ಸಿಕ್ಕಿರೋದು ಫೈರ್ ಬೋಲ್ಟಿಂದ ಸ್ವರೋಸ್ಕಿ ಕಡೆಯಿಂದ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಏನು ಅಂತ ಅಂದರೆ, ಈ ವಾಚಲ್ಲಿ 12 ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ದಾರೆ. ಸ್ವರೋಸ್ಕಿ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು, ಇದು ಒಂದು ಜ್ಯುವೆಲ್ರಿ ಬ್ರ್ಯಾಂಡ್. ಸೊ ಈ ಬ್ರ್ಯಾಂಡಿನ ಕ್ರಿಸ್ಟಲ್ಸ್ನ ಈ ವಾಚಲ್ಲಿ ಯೂಸ್ ಮಾಡಿದ್ದಾರೆ. ಅದರದ್ದು ಸರ್ಟಿಫಿಕೇಟ್ ಈ ಎನ್ವಲಪಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬಾಕ್ಸ್ ಏನಕ್ಕೆ ದೊಡ್ಡದಿದೆ ಅಂತ ಇವಾಗ ಗೊತ್ತಾಗ್ತಾ ಇದೆ, ಬಿಕಾಸ್ ಈ ಎಲ್ಲ ಐಟಮ್ಸ್ನ ಇಡಬೇಕಂದ್ರೆ ಅಷ್ಟು ಬಾಕ್ಸ್ ಬೇಕೇ ಬೇಕು. ಸೊ ನಾನೀಗಾಗಲೇ ಬ್ಯಾಗ್ ಬಗ್ಗೆ ಹೇಳ್ತಾ ಇದ್ದೆ. ಈ ಬ್ಯಾಗ್ ನೋಡಿ, ಏನಾದರೂ ಗಿಫ್ಟಿಂಗ್ ಬೇಕಂದರೆ ಇದನ್ನು ಯೂಸ್ ಮಾಡಿ ಕೊಡ್ಬೋದು. ಆ್ಯಂಡ್ ವಾಚ್ ಬಾಕ್ಸ್ ಅಂತೂ ಲಕ್ಸುರಿಯಸ್ ಆಗಿದೆ, ಪ್ರೀಮಿಯಮ್ ಫೀಲ್ ಆಗುತ್ತೆ. ಗಿಫ್ಟಿಂಗ್ ಪರ್ಪಸ್ ಏನಾದರೂ ನೀವು ಕೊಡ್ತಾ ಇದ್ದರೆ ಒಂದು ಒಳ್ಳೆ ಗಿಫ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಬ್ಯಾಗ್ ಆ್ಯಂಡ್ ವಾಚ್. ನೆಕ್ಸ್ಟ್ ಇವಾಗ ಬಾಕ್ಸ್ನ ಓಪನ್ ಮಾಡುವಂಥ ಸಮಯ. ಓಪನ್ ಮಾಡೋ ಮುಂಚೆ ಈ ಬಾಕ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ಲೇಬೇಕು. ಈ ಬಾಕ್ಸ್ ನೋಡ್ತಾ ಇದ್ರಲ್ಲ, ಇಷ್ಟು ಬ್ಯೂಟಿಫುಲ್ ಆಗಿ ಪ್ರೀಮಿಯಂ ಫೀಲ್ ಆಗೋ ರೀತಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಹೆವಿ ಕೂಡ ಇದೆ. ಕೆಳಗಡೆ ಒಂದು ಡ್ರಾಯರ್ ಇದೆ. ಆ ಡ್ರಾಯರ್ ಓಪನ್ ಮಾಡಿದ್ರೆ ನಮಗೆ ವಾಚ್ನ ಚಾರ್ಜರ್ ಸಿಗುತ್ತೆ. ಜೊತೆಗೆ ಒಂದು ಮಿನಿ ಎನ್ವಲಪ್ ಇದೆ. ಆ ಮಿನಿ ಎನ್ವಲಪ್ ಒಳಗಡೆ ನಮ್ಮ ಫೈರ್ ಬೋಲ್ಟ್ ಕಡೆಯಿಂದ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಜೊತೆಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಹೇಗೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಬುಕ್ ಮೈ ಶೋ ವೋಚರ್ ಕೂಡ ಇದೆ. ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಬುಕ್ ಮೈ ಶೋ ವೋಚರ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಆ ಇನ್ಸ್ಟ್ರಕ್ಷನ್ಸ್ನ ನೋಡಿಕೊಂಡು ಈ ವೋಚರ್ನ ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಯೂಸರ್ ಗೈಡ್ ಕೂಡ ಕೊಟ್ಟಿದ್ದಾರೆ, ವಾಚ್ನ ಹೇಗೆಲ್ಲ ನೀವು ಯೂಸ್ ಮಾಡಬಹುದು ಅಂತ. ಇದನ್ನು ನೋಡಿಕೊಂಡು ಟರ್ನ್ ಆನ್ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಫೀಚರ್ಸ್ ಬೇಕೋ ಅದನ್ನೆಲ್ಲ ಎನೇಬಲ್ ಮಾಡಿಕೊಂಡು ನೀವು ವಾಚ್ನ ಅಕಾರ್ಡಿಂಗ್ಲಿ ಯೂಸ್ ಮಾಡ್ಕೊಳ್ಬಹುದು. ಇದೊಂಥರ ನೋಡ್ತಾ ಇದ್ರೆ ಒಂದು ಟ್ರೆಷರ್ ಚೆಸ್ಟ್ ಥರ ಫೀಲ್ ಆಗ್ತಾ ಇದೆ. ಸೊ ಅಷ್ಟು ಲಕ್ಸುರಿಯಸ್ ಆಗಿ ಓಪನ್ ಮಾಡುವಾಗ ನಿಮಗೆ ಫೀಲ್ ಆಗುತ್ತೆ. ವಾಚ್ ಕೂಡ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ವಾಚ್ ಓಪನ್ ಮಾಡುವಷ್ಟು ನಿಮಗೆ ಕ್ಯೂರಿಯಾಸಿಟಿ ಬರಲಿ ಅಂತ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ಇದನ್ನೆಲ್ಲ ತೋರಿಸಿ ನಂತರ ನಾನು ವಾಚ್ ಓಪನ್ ಮಾಡ್ತೀನಿ. ಈಗ ನಾವು ಮುಂಚೆ ಹೇಗಿತ್ತೋ ಅದನ್ನು ಹಾಗೆ ಇಟ್ಬಿಡೋಣ. ನೆಕ್ಸ್ಟ್ ನಾನು ನಿಮಗೆ ವಾಚ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಮೇಲ್ಗಡೆ ಓಪನ್ ಮಾಡಿದ್ರೆ ನಮಗೆ ವಾಚ್ ಕಾಣಿಸುತ್ತೆ. ನಾನು ಬುಕ್ ಮಾಡಿರೋ ಅಂಥದ್ದು ರೋಸ್ ಗೋಲ್ಡ್ ವಾಚ್. ಸೊ ಈ ರೋಸ್ ಗೋಲ್ಡ್ ವಾಚಲ್ಲಿ ನಿಮಗೆ ಕಾಣಿಸ್ತಿರೋ ಹಾಗೆ ಒಂದು ಕುಷನ್ ಒಳಗಡೆ ವಾಚ್ನ ಕೊಟ್ಟಿದ್ದಾರೆ. ಈ ಕುಷನ್ ಸಹ ಒಂದು ಲಕ್ಸುರಿಯಸ್ ಫೀಲ್ ಆಗೋ ರೀತಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಕುಷನ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ವಾಚ್ ಸ್ಟ್ರ್ಯಾಪ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಈ ಬಾಕ್ಸಲ್ಲಿ ಹಿಂದ್ಗಡೆ ಫೈರ್ ಬೋಲ್ಟ್ ಅಂತ ಬ್ರ್ಯಾಂಡ್ ನೇಮ್ ಕೂಡ ಬರ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ಸ್ಟ್ರ್ಯಾಪ್ ಜೊತೆಗೆ ಸ್ಟೇನ್ಲೆಸ್ ಸ್ಟೀಲ್ನ ಇನ್ನೊಂದು ಸ್ಟ್ರ್ಯಾಪ್ ಫ್ರೀ ಅಂತ ಮೆನ್ಷನ್ ಮಾಡಿದರು. ಸೊ ಅದು ಎಲ್ಲಿದೆ ಅಂತಂದರೆ ಕೆಳಗಡೆ ಡ್ರಾಯರಲ್ಲಿ ಹಿಂದ್ಗಡೆ ಕೊಟ್ಟಿದ್ದಾರೆ. ಇದನ್ನು ನೀವು ಒಂದೊಂದು ಸಲ ಬೆಲ್ಟ್ನ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬೇಕಾದರೆ ಸ್ಟೇನ್ಲೆಸ್ ಸ್ಟೀಲ್ನ ಸ್ಟ್ರ್ಯಾಪ್ ಕೂಡ ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬಹುದು. ಬಾಕ್ಸ್ನ ಪ್ರೀಮಿಯಂ ಲುಕ್ನ ಫೀಲ್ ಮಾಡಿ ಆಯಿತು. ನೆಕ್ಸ್ಟ್ ವಾಚ್ ಫೀಚರ್ಸ್ನ ಒಂದೊಂದೇ ಹೇಳ್ತಾ ಹೋಗ್ತೀನಿ. ವಾಚ್ನ ಕೈಲಿ ಹಿಡ್ಕೊಂಡಿದ ತಕ್ಷಣ ಈ ಸ್ಟ್ರ್ಯಾಪ್ ಕೂಡ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಜೊತೆಗೆ ಈ ಸ್ಟ್ರ್ಯಾಪಲ್ಲಿ ಒಂದು ಟ್ಯಾಗ್ ಕೊಟ್ಟಿದ್ದಾರೆ. ಆ ಟ್ಯಾಗಲ್ಲಿ ಒಂದು QR ಕೋಡ್ ಕೊಟ್ಟಿದ್ದಾರೆ. ಆ QR ಕೋಡ್ನ ಯೂಸ್ ಮಾಡಿಕೊಂಡು ನಾವು ಕಂಪ್ಯಾನಿಯನ್ ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಜೊತೆಗೆ ನೀವು
12 ಕ್ರಿಸ್ಟಲ್ಸ್ನ ನೋಡ್ತಿದ್ದೀರಲ್ಲ ಸ್ವರೋಸ್ಕಿ ಕಡೆಯಿಂದ. ಆ್ಯಂಡ್ ಇವಾಗ ಡಿಸ್ಪ್ಲೇನ ನಾವು ರ್ಯಾಪ್ ಮಾಡಿರೋದನ್ನು ಓಪನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಓಪನ್ ಮಾಡಿದ ತಕ್ಷಣ ನನಗೆ ಫಸ್ಟ್ ಅಟೆನ್ಷನ್ ಸೀಕ್ ಆಗಿದ್ದು ಎಲ್ಲಿ ಅಂತ ಅಂದರೆ, ಡಿಸ್ಪ್ಲೇ ಮೇಲ್ಗಡೆ ಡೈಮಂಡ್ ಕಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಯೂಶ್ವಲಿ ಬೇರೆ ವಾಚ್ಗಳಿಗೆ ಫ್ರೇಮಲ್ಲಿ ಡೈಮಂಡ್ ಕಟ್ ಕೊಟ್ಟಿರ್ತಾರೆ, ಬಟ್ ಇದು ಡಿಸ್ಪ್ಲೇಯಲ್ಲೇ ಡೈಮಂಡ್ ಕಟ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಆ್ಯಕ್ಚುಲಿ ಅದನ್ನು ಮುಟ್ಟಿ ಫೀಲ್ ಮಾಡ್ಕೊಳ್ಬಹುದು. ಆ್ಯಂಡ್ ಲೈಟ್ಗೂ ಕೂಡ ಅದು ತುಂಬಾ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಲಕ್ಸುರಿಯಸ್ ಆಗಿರೋ ಅಂತಹ ಒಂದು ಫೀಲ್ ಕೊಟ್ಟಿದ್ದಾರೆ. ಸೈಡಲ್ಲಿ ಒಂದು ರೊಟೇಟಿಂಗ್ ಸ್ಕ್ರೂ ಕೊಟ್ಟಿದ್ದಾರೆ. ಅದರಿಂದ ನಾವು ಯಾವುದೇ ವಾಲ್ಪೇಪರ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಅಂದರೆ ಡಿಸ್ಪ್ಲೇ ಪೇಪರ್ ಅಂತ ಹೇಳ್ತಾರೆ, ವಾಲ್ಪೇಪರ್ ಅಂತ ಹೇಳ್ತಾರೆ. ಸೊ ಇದರಲ್ಲೇ ಒಂದಷ್ಟು ಇನ್ಬಿಲ್ಟ್ ವಾಲ್ಪೇಪರ್ಸ್ ಇದೆ. ಅದನ್ನು ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ನಿಮ್ಮದು ಓನ್ ಫೋಟೋನ ಹಾಕ್ಕೊಳ್ಬಹುದು. ಆ್ಯಂಡ್ ಇಲ್ಲಿ ಸ್ಟ್ರ್ಯಾಪ್ ಬಗ್ಗೆ ಹೇಳೋದಾದರೆ, ಲೆದರ್ ಸ್ಟ್ರ್ಯಾಪ್ ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಜೊತೆಗೆ ಬಕಲ್ ಡಿಸೈನ್ ಕೂಡ ಪ್ರೀಮಿಯಂ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಒಂದು ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ಸೆನ್ಸರ್ ಕೂಡ ಇದೆ, ಹಾರ್ಟ್ ರೇಟ್ ಎಲ್ಲ ಮಾನಿಟರ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಚಾರ್ಜರ್ ಆಗಲಿ ಏನು ತೋರಿಸಿದ್ನಲ್ಲ, ಅದನ್ನು ನೀವು ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಾರ್ಟ್ ಶೇಪ್ಡ್ ಬಟನ್ ಏನಿದೆಯಲ್ಲ ಅದನ್ನು ಅದ್ರ ಮೇಲೆ ಪ್ಲೇಸ್ ಮಾಡಿದರೆ ಆಯಿತು, ಚಾರ್ಜ್ ಆಗುತ್ತೆ. ಆ್ಯಂಡ್ ಒಳಗಡೆ ನಿಮಗೆ ಎಲ್ಲ ಥರ ಫೀಚರ್ಸ್ ಇದೆ. ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಕಡಿಮೆ ಬೇಕಂದರೆ ಕಡಿಮೆ, ಇಲ್ಲಾಂದರೆ ಜಾಸ್ತಿ ಮಾಡ್ಕೊಳ್ಬೋದು. ಇದೆಲ್ಲ ನಿಮಗೆ ಆ್ಯಪಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ವಾಚಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಕೆಲವೊಂದಷ್ಟು ನಿಮಗೆ ಸೆಟ್ಟಿಂಗ್ಸ್ ಕೂಡ ಇದೆ. ಇಲ್ಲಿ ಟೈಮರ್ ಸೆಟ್ಟಿಂಗ್ಸ್ ಇದೆ, ಸ್ಟಾಪ್ ವಾಚ್ ಇದೆ, ಜೊತೆಗೆ ಮೆನ್ಸ್ಟ್ರಲ್ ಸೈಕಲ್ ಕೂಡ ನೀವು ಟ್ರ್ಯಾಕ್ ಮಾಡ್ಕೋಬೋದು. ಬಿಕಾಸ್ ಇದು ಹೆಂಗಸರಿಗೆ ಅಂತಲೇ ಮಾಡಿರೋ ಅಂತಹ ವಾಚ್. ಜೊತೆಗೆ ಒಂದಷ್ಟು ಸ್ಪೋರ್ಟ್ಸ್ ಫೀಚರ್ಸ್ ಕೂಡ ಇದೆ. ಆ್ಯಂಡ್ ಡಿಸ್ಪ್ಲೇ ಸೈಜ್ ನಿಮಗೆ ಹೇಳುವಂಥದ್ದಾದರೆ, ಇದು 1.09 ಇಂಚಸ್ ಇರೋವಂಥದ್ದು ಡಿಸ್ಪ್ಲೇ. ಬೇರೆ ಯಾವ ವಾಚಲ್ಲೂ ನಿಮಗೆ ಇಷ್ಟು ಕಡಿಮೆ ಡಿಸ್ಪ್ಲೇ ಇರೋವಂಥದ್ದು ಸಿಗೋದಿಲ್ಲ. ಜೊತೆಗೆ ಪ್ರೀಮಿಯಂ ಲುಕ್ ಇರುವಂತಹ ಒಂದು ವಾಚು ಇಷ್ಟು ಕಡಿಮೆ ಡಿಸ್ಪ್ಲೇಗೆ ಸಿಗುವಂಥದ್ದು ಎಲ್ಲೂ ಇಲ್ಲ. ಸೊ ಇದು ಒಂದು ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಕರೆಂಟ್ಲಿ ಅಮೆಝಾನಲ್ಲಿ ಅವೈಲಬಲ್ ಇಲ್ಲ. ಅದನ್ನು ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ. ಬಂದಿದ ತಕ್ಷಣ ಯಾವಾಗಲೂ ಜನಗಳು ತಗೊಳ್ತಾರೆ. ಹಾಗಾಗಿ ನಿಮಗೆ ಸ್ಟಾಕ್ ಸಿಗೋದಿಲ್ಲ. ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ. ಸ್ಟಾಕ್ ಅವೈಲಬಲ್ ಆದ ತಕ್ಷಣ ನೀವು ಹೋಗಿ ಪರ್ಚೇಸ್ ಮಾಡೋದು ಬೆಟರ್. ಆ್ಯಂಡ್ ನಾನು ಹೇಳಿದಾಗೆ ಇಲ್ಲಿ ತುಂಬ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ರೀತಿ ಫಂಕ್ಷನ್ ಬೇಕೋ ಅದೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಗೊತ್ತಾಗಿಲ್ಲ ಅಂತಂದರೆ ಯೂಸರ್ ಗೈಡ್ ಇರುತ್ತೆ, ಆ ಗೈಡ್ನ ತಗೊಂಡು ನೀವು ಹೇಗೆ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೈಡಲ್ಲಿ ಹಾಗೆ ಬಕಲಲ್ಲಿ ಎಲ್ಲ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಹಾಗೆ ರೊಟೇಟಿಂಗ್ ಸ್ಕ್ರೂ ಕೂಡ ತುಂಬಾ ಚೆನ್ನಾಗಿದೆ, ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಆ್ಯಂಡ್ ಇದರಲ್ಲಿ ನಾನು ಇನ್ನೊಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಮೆಟಲ್ ಸ್ಟ್ರ್ಯಾಪ್, ದಟ್ ಈಸ್ ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ರ್ಯಾಪ್. ಸೊ ಇದನ್ನು ಕರೆಂಟ್ಲಿ ಏನು ಲೆದರ್ ಸ್ಟ್ರ್ಯಾಪ್ ಇದೆಯಲ್ಲ ಅದನ್ನು ಈಸಿಯಾಗಿ ರಿಮೂವ್ ಮಾಡಿ ಮೆಟಲ್ ಸ್ಟ್ರ್ಯಾಪ್ನ ಅಡ್ಜಸ್ಟ್ ಮಾಡ್ಕೋಬೋದು. ಅದಕ್ಕೂ ಕೂಡ ನಮಗೆ ಎಕ್ಸ್ಟ್ರಾ ಸ್ಟಿಕ್ ಕೊಟ್ಟಿದ್ದಾರೆ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಅಂತ. ಮೊದಲಿಗೆ ನಾವು ಬಾಕ್ಸ್ ಓಪನ್ ಮಾಡುವಾಗ ಕೆಳಗಡೆ ಡ್ರಾಯರಲ್ಲಿ ನಮಗೆ ಇದು ಸಿಕ್ಕಿತ್ತಲ್ಲ, ಸೊ ಅದರಲ್ಲಿ ಈ ಸ್ಕ್ರೂ ಡ್ರೈವರ್ ಥರ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋ ಜೊತೆಗೆ 2 ಸ್ಟಿಕ್ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ಈ ಸ್ಟೇನ್ಲೆಸ್ ಸ್ಟೀಲ್ನ ಸ್ಟ್ರ್ಯಾಪ್ನ ಹಾಕ್ಕೊಳ್ಬೋದು. ಈ ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ರ್ಯಾಪ್ ಇದೆಯಲ್ಲ, ಇದು ಫುಲ್ ಗೋಲ್ಡ್ ಕಲರ್ ಅಲ್ಲ, ರೋಸ್ ಗೋಲ್ಡ್ ಟಚ್ ಕೊಟ್ಟಿದ್ದಾರೆ. ತುಂಬಾ ಲಕ್ಸುರಿಯಸ್ ಫೀಲ್ ಆಗುತ್ತೆ. ರೋಸ್ ಗೋಲ್ಡ್ ಅಂದಿದ ತಕ್ಷಣ ಎಲ್ಲ ಹುಡುಗಿರಿಗೂ ಇಷ್ಟ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಯಾವಾಗಲೂ ಹಾಕ್ಕೊಳ್ಳೋದಕ್ಕೆ. ಯಾಕಂದರೆ ಈ ರೋಸ್ ಗೋಲ್ಡ್ ಅಂದಿದ ತಕ್ಷಣ ಎಲ್ಲ ಥರ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ. ಕುರ್ತಾ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಈ ರೋಸ್ ಗೋಲ್ಡ್ ಒಂದು ಅಂಶನೇ ಅಂಥದ್ದು ಅಂತಲೇ ಹೇಳ್ಬೋದು. ಸೊ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನನಗೆ ಪರ್ಸ್ನಲಿ ಈ ರೋಸ್ ಗೋಲ್ಡ್ ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ರ್ಯಾಪ್ ಇರೋವಂತಹ ವಾಚಸ್ಸೇ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಇದನ್ನು ಯಾವಾಗಲೂ ಯೂಸ್ ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇಷ್ಟು ನೀವು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಬಗ್ಗೆ ನೋಡಿದ್ರಿ. ಇವಾಗ ಮತ್ತೆ ಹೇಗೆ ಪ್ಯಾಕ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ವಾಚ್ನ ಕುಷನಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಟಾಯಿತು, ಕೆಳಗಡೆ ಡ್ರಾಯರಲ್ಲಿ ಚಾರ್ಜರ್ನ ಇಟ್ಟು ಕ್ಲೋಸ್ ಮಾಡಿ ಆಯಿತು. ಸೊ ಇವಾಗ ನಮಗೆ ಎನ್ವೆಲಪ್ ಕೊಟ್ಟಿದ್ರಲ್ಲ, ಅದನ್ನು ಕೂಡ ನೀವು ಗಿಫ್ಟ್ ಮಾಡುವಾಗ ಮರೀದೆ ಕೊಡಿ. ಬಿಕಾಸ್ ಅವ್ರಿಗೂ ಕೂಡ ಗೊತ್ತಾಗಲಿ ಇದರಲ್ಲಿ ಯೂಸ್ ಮಾಡಿರೋಂತಹ ಕ್ರಿಸ್ಟಲ್ಸ್ ಬಂದು ಸ್ವರೋಸ್ಕಿ ಬ್ರ್ಯಾಂಡ್ದು ಅಂತ, ಅದರಲ್ಲಿ ಸರ್ಟಿಫಿಕೇಟ್ ಇದೆ ಅಂತ ಅವ್ರಿಗೂ ಫೀಲ್ ಆಗುತ್ತೆ. ಜೊತೆಗೆ ಪ್ರೀಮಿಯಂ ಲುಕ್ ಇರೋದ್ರಿಂದ ಅವ್ರಿಗೆ ಈ ವಾಚ್ ಬಗ್ಗೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ.
ಸೊ ಈಗ ನಮ್ಮ ಗಿಫ್ಟ್ ರೆಡಿ ಆಗಿದೆ. ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ. ಯಾರಿಗಾದ್ರು ಗಿಫ್ಟ್ ಮಾಡಬೇಕಂತಂದರೆ ಖಂಡಿತ ಈ ವಾಚ್ನ ನಿಮ್ಮ ಲಿಸ್ಟಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.